ಹಲೋ ಫ್ರೆಂಡ್ಸ್, ನಾನು ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ ಅಲ್ಲ, ಟ್ರೇಡರ್ ಅಲ್ಲ, ನಾನೊಬ್ಬ ಕಾಮನ್ ಮಿಡ್ಲ್ ಕ್ಲಾಸ್ ಎಂಪ್ಲಾಯಿ. ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಿರೋ ಮಿಸ್ಟೇಕ್ಸ್, ಕಲ್ತಿರೋ ಹಾಗೂ ಕಲಿತಾ ಇರೋ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೆಲ್ಕಮ್ ಟು ಸಿಂಪಲ್ ಇನ್ವೆಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್. ನನಗೆ ಈ ವಾರ ಆಗಿರೋ ಪ್ರಾಫಿಟ್ 587 ರೂಪಾಯಿ. ಯಾವ ಸ್ಟಾಕ್ಸಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಪ್ರಾಫಿಟಲ್ಲಿ ಇದೆಯಾ, ಲಾಸಲ್ಲಿ ಇದೆಯಾ, ಯಾವುದಾದ್ರೂ ಹೊಸ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಾ, ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ವಾರ ಹೊಸದಾಗಿ ಯಾವುದೇ ಇನ್ವೆಸ್ಟ್ಮೆಂಟ್ನ ಮಾಡಿಲ್ಲ. ನನ್ನ ಹೋದವಾರದ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ. ಹೋದವಾರ ಮಾರ್ಕೆಟ್ ಕ್ಲೋಸ್ ಆದಾಗ ಟೋಟಲ್ ರಿಟರ್ನ್ ಮೈನಸ್ 3157 ರೂಪಾಯಿ ಇತ್ತು. ಅಂದರೆ 3157 ರೂಪಾಯಿ ಲಾಸಲ್ಲಿ ಇತ್ತು. ಈ ವಾರ ಮಾರ್ಕೆಟ್ ಕ್ಲೋಸ್ ಆದಮೇಲೆ ನೋಡಿದರೆ ಟೋಟಲ್ ರಿಟರ್ನ್ ಮೈನಸ್ 2570 ರೂಪಾಯಿ, ಅಂದರೆ 2570 ರೂಪಾಯಿ ಲಾಸಲ್ಲಿ ಇದೆ. ಹಾಗಾಗಿ ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದರೆ ಈ ವಾರ 587 ರೂಪಾಯಿ ಪ್ರಾಫಿಟ್ ಆಗಿದೆ. ಇನ್ನು ನನ್ನ ಪೋರ್ಟ್ಫೋಲಿಯೋ ನೋಡೋದಾದರೆ ಟಾಟಾ ಗೋಲ್ಡ್ನಲ್ಲಿ 1560 ರೂಪಾಯಿ ಪ್ರಾಫಿಟ್, ಟಾಟಾ ಸಿಲ್ವರಲ್ಲಿ 444 ರೂಪಾಯಿ ಲಾಸ್, MCXನಲ್ಲಿ 514 ರೂಪಾಯಿ ಪ್ರಾಫಿಟ್, ಅಶೋಕ್ ಲೇಲ್ಯಾಂಡಲ್ಲಿ 2137 ರೂಪಾಯಿ ಪ್ರಾಫಿಟ್, ನಾಲ್ಕೋದಲ್ಲಿ 83 ರೂಪಾಯಿ ಲಾಸ್, ಶ್ರೀರಾಮ್ ಫೈನಾನ್ಸಲ್ಲಿ 1497 ರೂಪಾಯಿ ಪ್ರಾಫಿಟ್, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ 325 ರೂಪಾಯಿ ಲಾಸ್, ಹಿಂದೂಸ್ತಾನ್ ಜಿಂಕಲ್ಲಿ 1470 ರೂಪಾಯಿ ಲಾಸ್, ಹಿಂಡ್ಯಾಲ್ಕೋದಲ್ಲಿ 904 ರೂಪಾಯಿ ಲಾಸ್, ಆದಿತ್ಯ ಬಿರ್ಲಾ ಕ್ಯಾಪಿಟಲಲ್ಲಿ 1176 ರೂಪಾಯಿ ಲಾಸ್, ಲಾರಸ್ ಲ್ಯಾಬ್ನಲ್ಲಿ 2194 ರೂಪಾಯಿ ಲಾಸ್, ಮುತ್ತೂಟ್ ಫೈನಾನ್ಸಲ್ಲಿ 1682 ರೂಪಾಯಿ ಲಾಸ್. ಇದಿಷ್ಟು ನನ್ನ ಪೋರ್ಟ್ಫೋಲಿಯೋ ಅಪ್ಡೇಟ್. ಈ ವಾರ ಎಲ್ಲ ಕರೆಕ್ಟ್ ಆಗ್ತಿದೆ, ಮಾರ್ಕೆಟ್ ಕೂಡ ರಿಕವರ್ ಆಗ್ತಿದೆ ಅಂದ್ಕೊಂಡಿದ್ದೆ. ಆದರೆ ಶುಕ್ರವಾರ ಒಂದೇ ದಿನಕ್ಕೆ ಎಲ್ಲ ಉಲ್ಟಾ ಆಗೋಯಿತು. ಸೋಮವಾರ 8382 ರೂಪಾಯಿ ಪ್ರಾಫಿಟ್ ಆಗಿತ್ತು, ಮಂಗಳವಾರ 614 ರೂಪಾಯಿ ಪ್ರಾಫಿಟ್ ಆಗಿತ್ತು, ಬುಧವಾರ 189 ರೂಪಾಯಿ ಲಾಸ್ ಆಗಿತ್ತು, ಶುಕ್ರವಾರ 2541 ರೂಪಾಯಿ ಪ್ರಾಫಿಟ್ ಆಗಿತ್ತು. ಇನ್ನೇನು ನಿಧಾನಕ್ಕೆ ರಿಕವರಿ ಆಗ್ತಿದೆ ಅಂತ ಅಂದ್ಕೊಳ್ಳೋಷ್ಟರಲ್ಲೇ ಶುಕ್ರವಾರ ಒಂದೇ ದಿನಕ್ಕೆ 10,768 ರೂಪಾಯಿ ಲಾಸ್ ಆಯಿತು. ಶುಕ್ರವಾರ ನಿಫ್ಟಿ 50 ಇಂಡೆಕ್ಸಲ್ಲಿ 1.3% ಕ್ರ್ಯಾಶ್ ಆಗಿತ್ತು. ಹಾಗಾಗಿ ಆಲ್ಮೋಸ್ಟ್ ಹೆಚ್ಚಿನ ಶೇರ್ಸ್ಗಳು ಡೌನ್ ಆಗಿತ್ತು. ನಿಫ್ಟಿ ಮೆಟಲ್ ಇಂಡೆಕ್ಸಲ್ಲಿ 3.31% ಡೌನ್ ಆಗಿತ್ತು. ನನ್ನ ಪೋರ್ಟ್ಫೋಲಿಯೋದಲ್ಲಿ ಮೆಟಲ್ಲೇ ಜಾಸ್ತಿ ಇರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿನೇ ಲಾಸ್ ಆಯಿತು ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂದಮೇಲೆ ಈ ಥರದ ಶಾರ್ಟ್ ಟರ್ಮ್ ವೊಲಾಟಿಲಿಟಿನ ಫೇಸ್ ಮಾಡಲೇಬೇಕು. ಆಲ್ಮೋಸ್ಟ್ ನಾನು ಈ ಹೊಸ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿ 1-1.5 ತಿಂಗಳು ಆಗಿರ್ಬೋದು. ಈ ಒಂದು ಟೈಮಲ್ಲಿ ತುಂಬ ಅಂದರೆ ತುಂಬಾ ವಾಲಟಿಲಿಟಿ ಇತ್ತು, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ನೋಡೋಣ, ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ವರ್ಷದ ಕೊನೆಯಲ್ಲಿ ಪೋರ್ಟ್ಫೋಲಿಯೋ ಹೇಗಿರುತ್ತೆ ಅಂತ ನೋಡೋಣ. ನಿಮ್ಮ ಪೋರ್ಟ್ಫೋಲಿಯೋ ಹೇಗೆ ನಡೀತಾ ಇದೆ, ಪ್ರಾಫಿಟಲ್ಲಿದೆಯಾ, ಲಾಸಲ್ಲಿದೆಯಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.